ನೋಡಿ, ಸಾಕಷ್ಟು ಜನ ಶಾಸಕರು ಮಂತ್ರಿಗಿರಿ ಆಕಾಂಕ್ಷಿಗಳಿದ್ದಾರೆ, ಸಚಿವಾಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಈಗ ಕೇಳಿ ಬರ್ತಾ ಇರುವಂತ ಮತ್ತೊಂದು ಹೆಸರು ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ ಅವರ ಹೆಸರು. ಸೊ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕು ಅನ್ನೋದು ಆಗ್ರಹ ಆಗಿದೆ. ಜನಪರ ಶಾಸಕ ಅವರು ಕೃಷ್ಣಮೂರ್ತಿ. ಸೊ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಚಾಮರಾಜನಗರ, ಮೈಸೂರು, ಮಂಡ್ಯ ಭಾಗದಲ್ಲಿ ಒಕ್ಕೋರಲಿನಿಂದ ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇರೋದು. ಸೊ ಬರೋಬ್ಬರಿ 500 ಕೋಟಿ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಬರೋಬ್ಬರಿ 500 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ, ಕ್ಷೇತ್ರ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಶಾಸಕ ಕೃಷ್ಣಮೂರ್ತಿ ಪರವಾಗಿ 3 ಜಿಲ್ಲೆಗಳ ದಲಿತ ಸಂಘಟನೆಗಳು ಧ್ವನಿಯನ್ನ ಎತ್ತಿದ್ದಾವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕರಾಗಿದ್ದಾರೆ AR ಕೃಷ್ಣಮೂರ್ತಿ ಅವರು. ಹಿರಿಯ ಕಾಂಗ್ರೆಸ್ ಶಾಸಕರಲ್ಲಿ ಈವರೆಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ಯಾರೂ ಕೂಡ ಸಚಿವರಾಗಿಲ್ಲ. ದಶಕಗಳ ಕಾಲ ರಾಜಕೀಯ ಸೇವೆ ಮಾಡ್ತಾ ಇದ್ದಾರೆ ಶಾಸಕ AR ಕೃಷ್ಣಮೂರ್ತಿ ಅವರು. ಉಸ್ತುವಾರಿ ಸಚಿವ ಜವಾಬ್ದಾರಿ ಪ್ರತಿ ಬಾರಿ ಹೊರಗಿನವರಿಗೆ ಹೋಗುತ್ತೆ. ಈ ಬಾರಿ ಕೊಳ್ಳೇಗಾಲ ಶಾಸಕರಿಗೆ ಸಚಿವ ಸ್ಥಾನ, ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡಿ ಅಂತ ಪಟ್ಟು ಹಿಡಿದಿರುವುದು. ಸಚಿವ ಸ್ಥಾನ ಸಿಕ್ಕಲ್ಲಿ ಕೇವಲ ಕೊಳ್ಳೇಗಾಲ ಮಾತ್ರವಲ್ಲ, ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತೆ. ಜಿಲ್ಲೆಯ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಕೃಷ್ಣಮೂರ್ತಿ ಶ್ರಮಿಸಲಿದ್ದಾರೆ. ಜನಪರ ಕಾಳಜಿ ಇರುವ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ARKಗೆ ಸಚಿವ ಸ್ಥಾನ ನೀಡುವಂತೆ ಮೈಸೂರು ಭಾಗದ ದಲಿತ ಸಮುದಾಯಗಳು ಪಟ್ಟು ಹಿಡಿದಿದ್ದಾವೆ. ಸಿದ್ದರಾಮಯ್ಯನವರ ಗುರುಗಳಾಗಿರುವಂಥ ರಾಚಯ್ಯನವರ ಪುತ್ರ ಕೃಷ್ಣಮೂರ್ತಿ ಅವರು. ಸಿದ್ದರಾಮಯ್ಯನವರಿಗೆ ರಾಚಯ್ಯನವರು ಗುರುಗಳು, ರಾಜಕೀಯ ಗುರುಗಳು. ಸಿದ್ದರಾಮಯ್ಯ ಅವರನ್ನ ರಾಜಕೀಯಕ್ಕೆ ತಂದಿದ್ದೇ ರಾಚಯ್ಯ ಅವರು. ಸೊ ಅವರ ಮಗ ಇವತ್ತು ಕೃಷ್ಣಮೂರ್ತಿ ಇದ್ದಾರೆ, ಅವರು ಕೂಡ ಸಚಿವಾಕಾಂಕ್ಷಿ ಆಗಿದ್ದಾರೆ. ಸೊ ಅವರಿಗೆ ಕೃಷ್ಣಮೂರ್ತಿ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸುವ ಮೂಲಕ ಋಣ ತೀರಿಸ್ತಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನು ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಬಲಗೈನ ಪ್ರಭಾವಿ ನಾಯಕ ಇವರು ಕೃಷ್ಣಮೂರ್ತಿ ಅವರು. ಹೀಗಾಗಿ ಮತ್ತಷ್ಟು ಕೆಲಸ ಮಾಡಬೇಕು, ಮಾಡೋದಕ್ಕೆ ಅವಕಾಶ ಕೊಡಿ, ಮಂತ್ರಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ದಲಿತರು ಪಟ್ಟು ಹಿಡಿದು ಕೂತಿದ್ದಾರೆ.